ಡಿ.ಕೆ. ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿ ಆಗ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಎರಡೇ ದಿನಕ್ಕೆ ಆದಂತಹ ಹೈಡ್ರಾಮದ ಬಗ್ಗೆ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ನಿನ್ನೆ ರಾತ್ರಿ ರಾಮಲಿಂಗಾರೆಡ್ಡಿ ಅವರ ನಿವಾಸಕ್ಕೆ ಭೇಟಿ ಕೊಡ್ತಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಎಲ್ಲೋ ಒಂದು ಕಡೆ ಆಗಿರುವಂತಹ ಡ್ಯಾಮೇಜ್ಗೆ ತೇಪೆ ಹಚ್ಚುವಂತಹ ಕೆಲಸ. ಬಟ್ ಇನ್ನೂ ಕೂಡ ಕನ್ಫರ್ಮ್ ಇಲ್ಲ, ರಾಮಲಿಂಗಾರೆಡ್ಡಿ ಅವರು ತಮ್ಮ ರಾಜೀನಾಮೆಯನ್ನ ವಾಪಸ್ ಪಡ್ಕೋತಾರಾ, ಕೊಟ್ಟ ಖಾತೆಯನ್ನೇ ನಿಭಾಯಿಸ್ಕೊಂಡು ಹೋಗ್ತಾರಾ, ಅಥವಾ ರಾಮಲಿಂಗಾರೆಡ್ಡಿ ಅವರ ಡಿಮ್ಯಾಂಡ್ಗೆ ಡಿ.ಕೆ. ಶಿವಕುಮಾರ್ ಅವರು ಓಕೆ ಅಂತ ಅಂದಿದ್ದಾರಾ? ಇದ್ಯಾವುದಕ್ಕೂ ಕೂಡ ಇದುವರೆಗೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಇದೆಲ್ಲದರ ನಡುವೆ ಜಮೀರ್ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾವ ಖಾತೆಯೂ ಇಲ್ಲ. ಈ ಕಡೆ ಡಿ.ಸಿ.ಎಂ ಆಗ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಡಿ.ಸಿ.ಎಮ್ಮೂ ಇಲ್ಲ, ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಖಾತೆನೂ ಇಲ್ಲ. ಏಕಾಂಗಿ ಆಗ್ಬಿಟ್ಟಿದ್ದಾರೆ ಜಮೀರ್ ಅವರು. ಅವರ ಪರ ಸಾಕಷ್ಟು ಪ್ರೊಟೆಸ್ಟ್ಗಳಾಗ್ತಾ ಇದೆ, ಎಚ್ಚರಿಕೆಯನ್ನ ಕೂಡ ಕೊಡಲಾಗ್ತಾ ಇದೆ. ಅದೆಲ್ಲದರ ನಡುವೆ ಜಮೀರ್ ಅವರ ಮುಂದಿನ ನಡೆ ಬಹಳಷ್ಟು ಕುತೂಹಲ. ಸೆಕೆಂಡ್ ಲಿಸ್ಟಲ್ಲೂ ಅವರ ಹೆಸರು ಅನೌನ್ಸ್ ಆಗುವುದು ಬಹುತೇಕ ಡೌಟ್ ಆಗಿದೆ. ಯಾಕಂದ್ರೆ ಆ ಬಿಡುಗಡೆಯಾಗಿದೆಯಲ್ಲ ಆಡಿಯೋ, ಆ ಆಡಿಯೋನೇ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು. ಆ ಆಡಿಯೋ ಬಗ್ಗೆ ಹೈಕಮಾಂಡು ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದೇ ಈಗ ಬಹಳಷ್ಟು ಕುತೂಹಲ. ಯಾಕಂದರೆ ಕಾಂಗ್ರೆಸ್ ಪಕ್ಷದವರೇನೆ ಆ ಆಡಿಯೋ ಬಗ್ಗೆ ಸರಿಯಾದಂತಹ ತನಿಖೆಯಾಗಬೇಕು, ಶಾಸಕ ಜಮೀರ್ ಅಹಮದ್ ಖಾನ್ ವಿರುದ್ಧ ಕಠಿಣ ಕ್ರಮ ಆಗಬೇಕು, ಮುಂದೆ ಯಾರೂ ಕೂಡ ಪಕ್ಷದಲ್ಲೇ ಇದ್ಕೊಂಡು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಬಾರ್ದು ಅನ್ನುವ ಆಗ್ರಹಗಳು ಕೂಡ ಕೇಳಿಬರ್ತಾ ಇದೆ. ಸೊ ಹಾಗಾಗಿ ಅಲ್ಟಿಮೇಟ್ ಸೆಕೆಂಡ್ ಲಿಸ್ಟ್ ಏನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗುತ್ತೆ. ಒಂದಷ್ಟು ಜನ ಆಕಾಂಕ್ಷಿಗಳು ರೇಸಲ್ಲಿದ್ದಾರೆ. ಬಟ್ ಸೆಕೆಂಡ್ ಲಿಸ್ಟಲ್ಲೇನಾದರೂ ಜಮೀರ್ ಅಹಮದ್ ಅವರ ಹೆಸರಿಲ್ಲ ಅಂತ ಹೇಳಿದ್ರೆ 100% ಜಮೀರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿರಲ್ಲ. ಎರಡು ಆಪ್ಷನ್ ಇಟ್ಕೊಂಡಿದ್ದಾರೆ ಜಮೀರ್ ಅವರು. ಅವರ ಬೆಂಬಲಿಗರು ಕೂಡ ಹೇಳ್ತಾ ಇದ್ದಾರೆ. ನಿನ್ನೆ ರಾಜ್ಯಾದ್ಯಂತ ತೀವ್ರ ಮಟ್ಟದಲ್ಲಿ ಪ್ರತಿಭಟನೆಗಳು ಕೂಡ ಆಯಿತು. ರಸ್ತೆಗಿಳಿದು ಮುಸ್ಲಿಮರು ಹೋರಾಟವನ್ನು ಮಾಡ್ತಾರೆ, ಅವರ ಪರ ಇರುವಂಥವರು, ಬೆಂಬಲಿಗರು, ಕಾರ್ಯಕರ್ತರುಗಳು. ನೋಡಿ, ಜಮೀರ್ ಅವರು ಎರಡು ಆಪ್ಷನ್ ಇಟ್ಕೊಂಡಿದ್ದಾರೆ. ಒಂದು, ಬೇರೆ ಪಕ್ಷಕ್ಕೆ ಹೋಗೋದು, ಅಂದರೆ ಅವರ ಮಾತೃಪಕ್ಷ JDSಗೆ, ಅಥವಾ 2028 ಒಳಗೆ ಪಕ್ಷ ಕಟ್ಟೋದು. ಇದು ಎರಡು ಆಪ್ಷನ್ ಇದೆ. ಸೊ ಹಾಗಾಗಿ ಇಷ್ಟೆಲ್ಲ ಅವಮಾನಗಳಾದರೂ ಕೂಡ ಖಂಡಿತ ಕಾಂಗ್ರೆಸ್ ಪಕ್ಷದಲ್ಲಿ ಜಮೀರ್ ಅವರು ಇರಲ್ಲ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ನೋಡಿ, ಜಮೀರ್ ಅವರ ಪರ ನಿನ್ನೆ ಬೀದಿಗಿಳಿದಿದ್ದಾರೆ ಮುಸ್ಲಿಮರು. ಡಿ.ಸಿ.ಎಂ ಸ್ಥಾನಕ್ಕೆ ಆಗ್ರಹಿಸಿ ಬೆಂಗಳೂರಷ್ಟೇ ಅಲ್ಲ, ಬೇರೆ ಬೇರೆ ಕಡೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಆಗಿದೆ. ಇವತ್ತೂ ಕೂಡ ಅಷ್ಟೇನೆ ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿದೆ. ಜಮೀರ್ ಅವರ ಸಾಕಷ್ಟು ಬೆಂಬಲಿಗರು, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅನ್ಯಾಯ ಮಾಡಲಾಗ್ತಾ ಇದೆ ಪದೇ ಪದೇ ಕಾಂಗ್ರೆಸ್ಸು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಹೊಸ ಸಚಿವ ಸಂಪುಟದಲ್ಲಿ ತಮ್ಮ ನಾಯಕರಾದಂತಹ ಜಮೀರ್ ಅಹಮದ್ ಖಾನ್ ಅವರಿಗೆ ಆರಂಭದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲಾಗುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಯಾಕಂದರೆ 3 ಡಿ.ಸಿ.ಎಂಗಳು, 4 ಡಿ.ಸಿ.ಎಂಗಳು ಇರ್ತಾರೆ ಅಂದಾಗ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಕೂಡ ಬಹಳಷ್ಟು ಕೇಳಿಬಂತು. ಹಾಗಾಗಿ ಉಪಮುಖ್ಯಮಂತ್ರಿ ರೇಸಲ್ಲಿದ್ದಂಥವರು ಜಮೀರ್ ಅವರು. ಆದರೆ ಕೊನೆಗೆ ಅವರಿಗೆ ಮಂತ್ರಿ ಸ್ಥಾನವೂ ಕೊಡಲಿಲ್ಲ, ಸಚಿವ ಸಂಪುಟದಲ್ಲಿ ಸ್ಥಾನವನ್ನೂ ಕೂಡ ಕೊಡಲಿಲ್ಲ ಅಂತ ಹೇಳಿದಾಗ ಸಹಜವಾಗಿಯೇ ಅವರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಅಭಿಮಾನಿಗಳಿರ್ತಾರೆ. ಯಾಕಂದರೆ ಜಮೀರ್ ಅವರು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಂತಹ ನಾಯಕರಲ್ಲ, ಸಾಕಷ್ಟು ಬಾರಿ ಸಚಿವರಾಗಿದ್ದಾರೆ, ಕಂಟಿನ್ಯೂಸ್ ಆಗಿ ಶಾಸಕರಾಗ್ತಾ ಬಂದಿದ್ದಾರೆ. ಅವರು ಅವರ ಸಮುದಾಯಕ್ಕೆ ಒಂದಷ್ಟು ಕೊಡುಗೆಗಳನ್ನು ಖಂಡಿತವಾಗ್ಲೂ ಕೂಡ ಕೊಟ್ಟಿರ್ತಾರೆ. ನೋಡಿ, ಹುಬ್ಬಳ್ಳಿಯಲ್ಲೂ ಕೂಡ ಸಾಕಷ್ಟು ಜನ ಜಮೀರ್ ಅವರ ಪರ ಬ್ಯಾಟ್ ಬೀಸಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಪದೇ ಪದೇ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿ ಆರೋಪ ಕೂಡ ಮಾಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರಿಗೆ ನ್ಯಾಯ ಕೊಡಬೇಕು, ಅವರಿಗೆ ಡಿ.ಸಿ.ಎಂ ಸ್ಥಾನ ನೀಡಬೇಕು ಅನ್ನೋ ಘೋಷಣೆಗಳು ನಿನ್ನೆನೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಯಿತು. ಯಾಕಂದರೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಜಮೀರ್ ಅವರು ವಸತಿ ಹಾಗೆ ವಕ್ಫ್ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಾಗಿ ಸೇವೆ ಮಾಡ್ತಾರೆ ಜಮೀರ್ ಅಹಮದ್ ಖಾನ್ ಅವರಿಗೆ. ಹಾಗಾಗಿ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಅವರಿಗೆ ಸ್ಥಾನ ಕೊಡಬೇಕು. ಎರಡನೇ ಲಿಸ್ಟಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಹೆಸರಿರಲೇಬೇಕು ಅನ್ನುವ ಆಗ್ರಹಗಳು ಕೂಡ ಕೇಳಿಬರ್ತಾ ಇದೆ. ಸೊ ಹಾಗಾಗಿ ಇನ್ ಕೇಸ್ ಏನಾದರೂ ಇನ್ನು ಸ್ವಲ್ಪ ದಿನ ನಾವು ವೆಯ್ಟ್ ಮಾಡ್ತೀವಿ, ಎರಡನೇ ಲಿಸ್ಟ್ ಬರೋವರೆಗೂ ಕೂಡ. ಎರಡನೇ ಲಿಸ್ಟಲ್ಲೂ ಜಮೀರ್ ಅವರ ಹೆಸರೇನಾದರೂ ಇಲ್ಲ, ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ
ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕನಾದಂತಹ ಪಾಠ ಕಲಿಸಬೇಕಾಗತ್ತೆ, ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ. ಎಚ್ಚರಿಕೆ ಅನ್ನೋ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಜನ ಕಾರ್ಯಕರ್ತರುಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಮುಸ್ಲಿಂ ಧಾರ್ಮಿಕ ಮುಖಂಡರು, ಧರ್ಮಗುರುಗಳು ತಮ್ಮ ಸಮುದಾಯಕ್ಕೆ 5 ಸಚಿವ ಸ್ಥಾನ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು. ಮುಸ್ಲಿಂ ಮತದಾರರ ಬೆಂಬಲದೊಂದಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರೋದು. ಹಾಗಾಗಿ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಸೊ ನೋಡೋಣ, ಮುಸ್ಲಿಮರು ದೊಡ್ಡ ಮಟ್ಟದಲ್ಲಿ ರೊಚ್ಚಿಗೇಳೋದಂತೂ ಸತ್ಯ. ಯಾಕಂದರೆ ಮುಸ್ಲಿಮರು ತಿರುಗಿ ಬಿದ್ದರೆ ಏನಾಗುತ್ತೆ ಅದು ದಾವಣಗೆರೆ ಬೈ ಎಲೆಕ್ಷನಲ್ಲೇ ಗೊತ್ತಾಗಿದೆ. ಕೇವಲ ಲಕ್ಷಾಂತರ ಓಟ್ ಲೀಡಲ್ಲಿ ಗೆಲ್ತಾ ಇತ್ತು ಕಾಂಗ್ರೆಸ್ಸು. ಆದರೆ ಈ ಬಾರಿ ಮುಸ್ಲಿಮರು ತಿರುಗಿ ಬಿದ್ದಿದ್ದರಿಂದ ಕೇವಲ 5,000 ಮತಗಳ ಅಂತರದಿಂದ ಕಾಂಗ್ರೆಸ್ ಪರ ಅಭ್ಯರ್ಥಿ ಸಮರ್ಥ್ ಅವರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಯಾವ ರೀತಿ ಮುಸ್ಲಿಮರು ನಿರ್ಣಾಯಕ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಇದೆಲ್ಲವನ್ನ ಮನಗಂಡಂತಹ ಕಾಂಗ್ರೆಸ್ನ ಹೈಕಮಾಂಡ್, ಸಿದ್ದರಾಮಯ್ಯ ಅವರು ಇರಬಹುದು, CM DK ಶಿವಕುಮಾರ್ ಅವರು ಇರ್ಬೋದು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ, ಜಮೀರ್ ಅವರನ್ನ 2ನೇ ಲಿಸ್ಟಲ್ಲಾದ್ರೂ ಅವರ ಹೆಸರಿರುತ್ತಾ ಅಥವಾ ಇಲ್ವಾ, ಮುಂದಿನ ಪರಿಣಾಮವನ್ನು ಎದುರಿಸೋದಕ್ಕೆ ಸಿದ್ಧರಾಗಿದ್ದಾರಾ ಇಲ್ವಾ ಕಾದು ನೋಡಬೇಕಾಗತ್ತೆ.